ಹರಿಹರ ಸ್ವಾಮೀಜಿಗಳು ಬಂದಿದ್ದರು. ಹರಿಹರ ಸ್ವಾಮೀಜಿಗಳು ಬರ್ತಿರ್ಬೇಕಾದ್ರೆ ಒಂದು ಮಾತನ್ನು ಅವ್ರು ಕೇಳಿದ್ರಂತೆ. ಅಂದರೆ ಈ ರಾಮನ ವಿಚಾರಕ್ಕೆ ಬಂದಾಗ ಸಿದ್ಧಗಂಗಾ ಶ್ರೀಗಳು ಮತ್ತು ಪೇಜಾವರ ಶ್ರೀಗಳ ಜೊತೆಯಾಗಿದ್ದ ಕೇಳಿದ್ರಂತೆ, ಈ ರಾಮ ಮಂದಿರ ಆಗತ್ತಾ ಅಂತ ಕೇಳಿದ್ರಂತೆ. ಆಗ ಸಿದ್ಧಗಂಗಾ ಶ್ರೀಗಳು ಹಿರಿಯರು ಅವ್ರು ಹೇಳಿದ್ರಂತೆ, ನೀವು ನೋಡ್ತೀರಿ ಅಂದ್ರಂತೆ. ನೀವು ನೋಡ್ತೀರಿ ಅಂದರೆ ಪಕ್ಕದಲ್ಲಿ ಪೇಜಾವರ ಸ್ವಾಮೀಜಿಗಳು ಕೂಡ ಇದ್ದಾರೆ, ಅವರನ್ನು ಜೊತೆಗಿಟ್ಕೊಂಡು ಅವ್ರು ಹೇಳ್ತಿರೋದು. ಅಂದರೆ ನೀವು ನೋಡ್ತೀರಿ ಅಂತ. ನಾನು ಈ ಪ್ರಶ್ನೆ ಯಾಕೆ ನಿಮಗೆ ಕೇಳ್ತಾ ಇದ್ದೀನಿ ಅಂತಂದರೆ, 500 ವರ್ಷಗಳಿಂದ ಅದಕ್ಕೆ ಹೋರಾಟಗಳು ನಡೆದೇ ಇದೆ. ಆ 500 ವರ್ಷಗಳಲ್ಲಿ ಎಷ್ಟೆಷ್ಟೋ ಹೋರಾಟಗಳಾಗಿದೆ, ನೀವು ಅದರಲ್ಲೊಂದು ಭಾಗ. ಆದರೆ 92ಅಲ್ಲಿ ನೀವು ಆ ಕಾರ್ಸೇವೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನಿಮಗೊಂದು ನಂಬಿಕೆ ಇತ್ತಾ? ಇಲ್ಲ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥದ್ದು ಇನ್ನೂ ಮಸೀದಿ ಇತ್ತು, ಅದನ್ನು ಹೊಡೆದು ಹಾಕಿದ್ರು, ನನ್ನ ಕಾಲಾವಧಿಯಲ್ಲೇ ಇದೊಂದು ದೇವಸ್ಥಾನ ಆಗುತ್ತೆ ಅನ್ನುವಂಥ ನಿರೀಕ್ಷೆಗಳಿತ್ತು. ಇವತ್ತು ಅದು ಆಗ್ತಾ ಇರೋ ಹಾಗೆ ಏನು ಅನ್ನಿಸ್ತಾ ಇದೆ? ನಮಗೆ ಕಾರ್ಸೇವಕರಾಗಿ ಹೋಗಬೇಕು ಅಂತ ಇತ್ತು. ಮೃತ್ತಿಕೆ ಸರಿಯೂ ನದಿಯಿಂದ ತೆಗೆದುಕೊಂಡು ಆ ಮಸೀದಿ ಹತ್ರ, ಜನ್ಮಸ್ಥಾನ ಹತ್ರ, ವಿವಾದಾತ್ಮಕ ಕಟ್ಟಡದ ಹತ್ರ ಅದನ್ನು ಹಾಕಿ ಪವಿತ್ರಗೊಳಿಸಬೇಕು ಅಂತಲೇ ಇದ್ದದ್ದು. ಅವರು 1,00,000 ಜನ ಸೇರಿದ್ರು. ಯಾರು ತಡೆಯೋಕ್ಕೂ ಆಗ್ತಾ ಇರಲಿಲ್ಲ. ಇಲ್ಲಿ ಕೆಲವರು ಆಡಿಯನ್ಸ್ನಲ್ಲೂ ಇದ್ದಾರೆ, ಅವರೆಲ್ಲ ಹೋದರು. ಎಲ್ಲಿ ಹೋಗ್ತಾ ಇದ್ದಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ನಾವು ಒಂದು ಕಡೆ ಇಲ್ಲಿ ಅದ್ವಾನಿಯವರು, ಮುರಳಿ ಮನೋಹರ್ ಜೋಶಿಯವರು, ಈಶ್ವರಪ್ಪ ಅವರು, ಯಡಿಯೂರಪ್ಪನವರು ಎಲ್ಲರೂ ಕುಳಿತು ಭಾಷಣ ಮಾಡ್ತಾಯಿದ್ದಾರೆ. ಅಲ್ಲಿ ಒಂದು ಗುಂಪು ಹೋಯ್ತು. ಅಲ್ಲಿ ನಾವು ಅಂದ್ಕೊಂಡಿರಲಿಲ್ಲ. ಅದು ಗುಂಪು ಆ ಮಸೀದಿ ಹತ್ರ ಹೋದಾಗ, ವಿವಾದಾತ್ಮಕ ಕಟ್ಟಡಕ್ಕೆ ಹೋದಾಗ ಇವರೆಲ್ಲ ಅಪೀಲ್ ಮಾಡಿಕೊಂಡ್ರು, ಯಾರು ಅಲ್ಲಿ ಹೋಗಬೇಡಿ, ನಾನು ಯಡಿಯೂರಪ್ಪ ಹೇಳ್ತಾ ಇದ್ದೀನಿ, ನಾನು ಈಶ್ವರಪ್ಪ ಹೇಳ್ತಾ ಇದ್ದೀನಿ, ನಾನು ಮುರಳಿ ಮನೋಹರ್ ಜೋಶಿ ಹೇಳ್ತಾ ಇದ್ದೀನಿ. ಯಾರೂ ಕೇಳುವ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರ ಹತ್ರ ಕತ್ತಿ ಕಟಾರಿ ಏನೂ ಇರಲಿಲ್ಲ, ಸುತ್ತಿಗೆ ಏನೂ ಇರಲಿಲ್ಲ, ಕೈಯೇ ಇದ್ದದ್ದು. ಆ ಕೈನಲ್ಲೇ ಹೊಡೆದ್ರು. ಅದು ಇದು ಎಲ್ಲ ಅಪೀಲ್ ಮಾಡ್ಕೊಂಡು ಹೋಗಬೇಡಿ ಅಂತ. ಯಾರು ಮಾತು ಕೇಳ್ತಾರೆ? ಆ ಜೋಶ್ ಹಂಗಿತ್ತು ಅವತ್ತು. ಇದು ಪ್ರಕಾಶ್ ರಾಜ್ ಅವ್ರು ಹೇಳ್ಬೇಕು, ಅದು ಕೇವಲ ಜೋಶ್ ಅಷ್ಟೇನಾ? ದಶಕಗಳಿಂದ, ಶತಮಾನಗಳಿಂದ ನಮ್ಮ ರಾಮ ಜನಿಸಿದ ಭೂಮಿಯಲ್ಲಿ ಆತನದೊಂದು ಮಂದಿರ ಕಟ್ಲಿಕ್ಕೆ ಆಗ್ಲಿಲ್ವಲ್ಲ. ಇದ್ದ ಮಂದಿರ ಕೆಡವಿ ಮತ್ತೊಂದು ಯಾವುದೋ ವಿವಾದಾತ್ಮಕ ಕಟ್ಟಡ ಇದೆ, ಇದನ್ನ ಪಕ್ಕಕ್ಕೆ ಸರಿಸಿ ಅಲ್ಲೊಂದು ಮಂದಿರ ಕಟ್ಲಿಕ್ಕೆ ಆಗ್ಲಿಲ್ವಾ? ಆ ನೋವು, ಅಲ್ಲೊಂದು ಮಂದಿರ ಕಾಣಬೇಕು ಅನ್ನೋ ಹಪಹಪಿ ಎಷ್ಟರ ಮಟ್ಟಿಗೆ ಇದ್ದಿರಬಹುದು ಆ ದಿನಗಳಲ್ಲಿ ಅಂತ. ಅವತ್ತು ಆಗಿದ್ದು ಅದು ಒಂದು ನಮ್ಮ ಒಳಗಡೆ ಇದ್ದಂಥ ಭಾವನೆಯ ಕಟ್ಟೆ ಅವತ್ತು ಒಡೆದಿದ್ದವುದು. ಅವತ್ತು ಬಾಬರಿ ಕಟ್ಟಡವನ್ನು ತೆರವುಗೊಳಿಸಬೇಕು ಅನ್ನುವಂಥ ಕಾರಸೇವಕರ ಮನಸ್ಸಲ್ಲಿ ಇದ್ದಂಥ ಒಂದು ಬಲವಾದಂಥ ಒಂದು ಇಚ್ಛೆ ಅವತ್ತು ಆ ಕಾರ್ಯವನ್ನು ಮಾಡಿಸ್ತು. 92ರ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿರಲಿಲ್ಲ, 90ರ ಕಾರ್ಯಸೇವೆಯಲ್ಲಿ ನಾನು ಭಾಗವಹಿಸಿದ್ದೆ. ಆಗ ನನಗೆ 20 ವರ್ಷ. ನಿಜವಾಗಲೂ ಇಡೀ ದೇಶದಲ್ಲಿ ರಾಮ ಎಲ್ಲರ ಹೃದಯದಲ್ಲಿ ಯಾವ ರೀತಿ ನೆಲೆಸಿದ್ದಾನೆ ಅನ್ನೋವಂಥದ್ದು ನನಗೆ ಅಯೋಧ್ಯೆಯಲ್ಲಿ ಪ್ರತ್ಯಕ್ಷ ಆಯಿತು. ಇಡೀ ದೇಶದಿಂದ ಎಲ್ಲ ರಾಜ್ಯದ ಜನರು ಅಲ್ಲಿ ಒಟ್ಟಾಗಿ ಸೇರಿದ್ರು. ಎಲ್ಲರಲ್ಲೂ ಆ ಅಂತರಂಗದಲ್ಲಿದ್ದಂಥ ರಾಮನ ಬಗ್ಗೆ ಇದ್ದಂಥ ಒಂದು ಭಾವನೆ, ಅಂದರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ದೃಢವಾದ ಸಂಕಲ್ಪ. ಎಷ್ಟೋ ಜನ ಮನೆಯಲ್ಲಿ ಹೇಳಿರಲಿಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ. ನಾನು ಕೂಡ ನನ್ನ ಮನೆಯಲ್ಲಿ ಹೇಳಿರಲಿಲ್ಲ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ. ನಮ್ಮ ಸ್ನೇಹಿತರ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಾನು ಬಂದಿದ್ದು. ಆ ಥರ ಲಕ್ಷಾಂತರ ಜನ ಅಲ್ಲಿಗೆ ಬಂದಿದ್ರು. ಕೆಲವೊಂದು ಮನೆಗಳಲ್ಲಿ ಬಿಡ್ತಾನೂ ಇರಲಿಲ್ಲ. ನನಗೆ 20 ವರ್ಷ, ನನ್ನನ್ನು ಹ್ಯಾಕ್ ಕಳಿಸ್ಕೊಡ್ತಾ ಇದ್ರು. ಆ ರೀತಿ ತುಂಬ ಜನ ಅಲ್ಲಿಗೆ ಬಂದಿದ್ರು. ಆದರೆ ಅವತ್ತು ಅಲ್ಲಿ ಆದಂಥ ಗೋಲಿಬಾರ್ ಇರ್ಬೋದು, ಆ ಸರಿಯೂ ನದಿಯ ಸೇತುವೆಯಿಂದ ಆ ಕಡೆ ಈ ಕಡೆ ಧುಮುಕಿ ಅವತ್ತು ಕಾರಸೇವಕರು ಸತ್ತಂಥದ್ದಿರ್ಬೋದು, ಪೊಲೀಸರು ಮಾಡಿದಂಥ ಗೋಲಿಬಾರ್ ಇರ್ಬೋದು. ಮುಲಾಯಂ ಸಿಂಗ್ ಯಾದವನ್ನ ಆಗಲೇ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಮುಲಾಯಂ ಸಿಂಗ್ ಯಾದವ್ ಅಂತ. ನಿಜವಾಗ್ಲೂ ಅವರು ಮುಲ್ಲಾನೇ. ಅವ್ರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಅಷ್ಟು ವಿಕೃತವಾಗಿ, ಅಷ್ಟು ಕ್ರೂರವಾಗಿ ಒಬ್ಬ ರಾಕ್ಷಸ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವತ್ತು ಕಾರಸೇವಕರ ಮೇಲೆ ಒಂದು ದೌರ್ಜನ್ಯವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಮಾಡ್ತು. ಯಾವುದೇ ಕಾರಸೇವಕರು ಎದೆಗುಂದಲಿಲ್ಲ, ಯಾರು ಕೂಡ ಬೆನ್ನು ತೋರಿಸಿ ಅಲ್ಲಿಂದ ಓಡಿ ಬರಲಿಲ್ಲ. 30ನೇ ತಾರೀಕು ಗೋಲಿಬಾರ್ ಘಟನೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅವತ್ತು ಕಾರಸೇವೆಗೆ, ಅವರು 7 ದಿನ ಅಲ್ಲ 15 ದಿವಸ ಆದರೂ ನಾವೆಲ್ಲರೂ ಇಲ್ಲೇ ಇರ್ತೀವಿ, ಆ ಬಾಬರಿ ಕಟ್ಟಡವನ್ನು ತೆರವುಗೊಳಿಸೇ ನಾವು ಇಲ್ಲಿಂದ ಹೋಗೋದು ಅಂತೇಳಿ ಲಕ್ಷಾಂತರ ಜನ ಅಯೋಧ್ಯೆಯಲ್ಲೇ ಇದ್ದರು. ನಾನು ಕೂಡ 8 ದಿನ ಅಲ್ಲಿದ್ದೆ. ಅದಾದ ನಂತರ ಸರ್ಕಾರ 2ನೇ ತಾರೀಕು ಮತ್ತೆ ಬಾಬರಿ ಕಟ್ಟಡಕ್ಕೆ ಎಲ್ಲ ಕಾರಸೇವಕರು ಹೋಗಬೇಕು ಅಂತೇಳಿ ಸೂಚನೆ ಬಂತು. ಕರ್ನಾಟಕ, ಆಂಧ್ರ ಮತ್ತು ಇನ್ನು ಉಳಿದಂತೆ 3-4 ರಾಜ್ಯಗಳೆಲ್ಲ ಒಂದು ಕಡೆಯಿಂದ ಒಂದು 4 ಕಡೆಗಳಿಂದ ಬಾಬರಿ ಕಟ್ಟಡದ ಕಡೆಗೆ ಹೋಗಬೇಕು ಅಂತ ಒಂದು ಯೋಜನೆ ಅಂತೆ ನಾವು ಕರ್ನಾಟಕದವರು, ಆಂಧ್ರದವರು, ತಮಿಳುನಾಡವರು ಮತ್ತು ಉತ್ತರದ ಒಂದು ರಾಜ್ಯದವರು ಎಲ್ಲರೂ ಸೇರಿ ಒಂದು ಕಡೆ ನಾವು ಹೋಗ್ತಾ ಇದ್ದೀವಿ. ಎಲ್ಲರ ಉದ್ಘೋಷ ಜೈ ಶ್ರೀರಾಮ್.
ಅದಾದ ನಂತರ ಅಯೋಧ್ಯ ನಿವಾಸಿಗಳು ಎಲ್ಲ ಕಾರ ಸೇವಕರಿಗೆ ತಂದು ಈರುಳ್ಳಿ ಕೊಡ್ತಾ ಇದ್ರು. ಈರುಳ್ಳಿ ಇಟ್ಕೊಳ್ಳಿ, ನಿಮಗೆ ಸಮಯಕ್ಕೆ ಬರುತ್ತೆ ಅಂತೇಳಿ. ಆ ಟೇರ್ ಗ್ಯಾಸ್ ಹೊಡೆದಾಗ ತಕ್ಷಣ ನೀವು ಈರುಳ್ಳಿಯನ್ನ ತಿನ್ನಿ, ಕಣ್ಣಿಗೆ ಈರುಳ್ಳಿಯನ್ನ ಇಟ್ಕೊಳ್ಳಿ, ಅದು ನಿಮಗೆ ಏನು ಅಪಾಯ ಮಾಡೋದಿಲ್ಲ, ನೀವು ಮುಂದೋಗೋದಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ ಅಯೋಧ್ಯ ನಿವಾಸಿಗಳು ತಂದು ರಾಶಿ ಈರುಳ್ಳಿಯನ್ನ ಎಲ್ಲ ಕಾರ ಸೇವಕರಿಗೆ ಕೊಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ಇದ್ದವ್ರ ಬಗ್ಗೆನೇ ಒಬ್ರಿಗೆ ಗೋಲಿಬಾರ್ ಆಯ್ತು. ಟೇರ್ ಗ್ಯಾಸ್ ಹೊಡೆದಿದ್ದಾರೆ, ಹೊಗೆ ತುಂಬಿಕೊಂಡಿದೆ, ನಮ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅಕ್ಕಪಕ್ಕದವರೆಲ್ಲ ಬಿದ್ದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ನನ್ನ ಪಕ್ಕದಲ್ಲೇ ಬಿದ್ದಿದ್ದಾರೆ. ಪೊಲೀಸರು ಎಷ್ಟು ಅಮಾನುಷವಾಗಿ ಅವತ್ತು ಕಾರ ಸೇವಕರ ಮೇಲೆ ನಡೆಸ್ಕೊಂಡ್ರು ಅಂತ ಹೇಳಿದ್ರೆ, ಎಷ್ಟೋ ಬಾಡಿಗಳನ್ನ, ಎಷ್ಟೋ ಕಾರ ಸೇವಕರ ದೇಹಗಳನ್ನ ತೆಗೆದುಕೊಂಡೋಗಿ ಟೈರ್ ಹಾಕಿ ಸುಟ್ಟಿದ್ದಾರೆ, ಪೆಟ್ರೋಲ್ ಹಾಕಿ ಸುಟ್ಟಿದ್ದಾರೆ. ಸರಿಯೂ ನದಿಗೆ ನಾವು ಅಲ್ಲಿ 3-4 ದಿನ ಸ್ನಾನ ಮಾಡಕ್ಕೆ ಹೋಗ್ತಾ ಇದ್ವು. ನಾವು ಸ್ನಾನ ಮಾಡಕ್ಕೆ ಹೋದ್ರೆ ನಮಗೆ ಕಾಲಿಗೆ ಬಾಡಿ ಸಿಗೋದು ನೆಲದಲ್ಲಿ. ಅಂದರೆ ಅಷ್ಟು ಜನರನ್ನ ಸಾಯಿಸುವಂಥ ಕೆಲಸ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಕಾರ ಸೇವಕರನ್ನ ಅಷ್ಟು ವಿಕೃತವಾಗಿ ನಡೆಸ್ಕೊಳ್ತು.